ನಮಸ್ಕಾರ ರೈತ ಬಾಂಧವರೇ, ತಮಗೆಲ್ಲರಿಗೂ ಅಗ್ರಿಪ್ಲೆಕ್ಸ್ ಇಂಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಈರುಳ್ಳಿಯಲ್ಲಿ ಬರುವಂತಹ ಬಿಳಿ ಕೊಳೆತ ರೋಗದ ಬಗ್ಗೆ ತಿಳ್ಕೊಳ್ಳೋಣ. ಈ ರೋಗದ ಲಕ್ಷಣಗಳನ್ನು ನಾವು ನೋಡೋದಾದರೆ, ಪ್ರಾರಂಭದ ಹಂತದಲ್ಲಿ ಎಳೆಗಳು ಹಳದಿಯಾಗುತ್ತವೆ ಹಾಗೂ ಕೊಳೆತು ಸಾಯುತ್ತವೆ. ರೋಗಕ್ಕೆ ತುತ್ತಾದ ಸಸ್ಯಗಳನ್ನು ಕಿತ್ತು ನೋಡಿದಾಗ ಬೇರುಗಳಲ್ಲಿ ಕಪ್ಪು ಅಥವಾ ಬೂದು ಬಣ್ಣದ ಶಿಲೀಂಧ್ರದ ಬೆಳವಣಿಗೆಯನ್ನು ಕಾಣಬಹುದು ಹಾಗೂ ರೋಗವು ಉಲ್ಬಣವಾದಂತೆ ಕೆಂಪು ಅಥವಾ ಕಪ್ಪು ಬಣ್ಣದ ಶಿಲೀಂಧ್ರವು ಸಂಪೂರ್ಣವಾಗಿ ಬಲ್ಬ್ಗಳನ್ನು, ಬೇರುಗಳನ್ನು ಹಾಗೂ ಇಡೀ ಸಸ್ಯವನ್ನು ಆವರಿಸಿ ಸಸಿಯು ಕೊಳೆತು ಸಾಯುತ್ತದೆ. ಈ ರೋಗವನ್ನು ನಾವು ಹೇಗೆ ನಿಯಂತ್ರಣ ಮಾಡೋದು ಅಂತ ನೋಡೋದಾದರೆ, ಬೆಳೆ ಸರದಿ ಹಾಗೂ ಶುದ್ಧ ಬೀಜಗಳನ್ನು ಉಪಯೋಗಿಸುವುದು ಒಂದು ಪರಿಣಾಮಕಾರಿ ನಿಯಂತ್ರಣವಾಗಿದೆ. ಹಾಗೂ ರಾಸಾಯನಿಕ ಗೊಬ್ಬರ ಜೊತೆಗೆ ಸಾವಯವ ಗೊಬ್ಬರವನ್ನು ಬಳಸುವುದರಿಂದ ಈ ರೋಗವನ್ನು ತಡೆಗಟ್ಟುವಲ್ಲಿ ಯಶಸ್ವಿಯಾಗಬಹುದು. ಹಾಗೂ ಬೀಜೋಪಚಾರ ಮಾಡುವುದು ಮತ್ತೊಂದು ಪ್ರಮುಖ ಅಂಶವಾಗಿದ್ದು, ಈ ಬೀಜೋಪಚಾರದಲ್ಲಿ ನಾವು ಯಾವ್ಯಾವ ಕೆಮಿಕಲ್ಸ್ ಬಳಸಬೇಕು ಅಂತ ತಿಳ್ಕೊಳ್ಳೋಣ. ಬೀಜೋಪಚಾರ ಮಾಡುವಾಗ ಕಾರ್ಬನ್ ಡೈಸಿಮ್ ಹೊಂದಿರುವಂತಹ ಬ್ಯಾವಿಸ್ಟಿನ್ 1 ಗ್ರಾಂ 1 kg ಬೀಜಕ್ಕೆ ಬೆರೆಸಿ ಬೀಜೋಪಚಾರ ಮಾಡಬೇಕು. ಅಥವಾ ಥಯೋಫಿನೇಟ್ ಮೀಥೈಲ್ ಹೊಂದಿರುವಂತಹ ರೋಕೋ 100 ರಿಂದ 150 ಗ್ರಾಂ 1 kg ಬೀಜಕ್ಕೆ ಬೆರೆಸಿ ಬೀಜೋಪಚಾರ ಮಾಡುವುದು ಉತ್ತಮ. ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರುವಂತಹ ಪ್ರತಿಯೊಂದು ಪ್ರಾಡಕ್ಟ್ ಸಹ ನಮ್ಮ ಅಗ್ರಿಪ್ಲೆಕ್ಸ್ ವೆಬ್ಸೈಟಲ್ಲಿ ಸಿಗುತ್ತೆ. ಈ ಕೂಡಲೇ ಸಂಪರ್ಕಿಸಿ. ಹಾಗೂ ನೀವು ಇದೇ ರೀತಿ ಕೃಷಿಗೆ ಸಂಬಂಧಿತ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂದರೆ ನಮ್ಮ ಅಗ್ರಿಪ್ಲೆಕ್ಸ್ ಇಂಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.